ನಮಸ್ಕಾರ, ಅತ್ತೆ ಸೊಸೆ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬಟಾಣಿ ರೈಸ್ ಪೀಸ್ ಪುಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮರಾಠಿ ಮೊಗ್ಗು 1 ತಗೊಂಡಿದ್ದೀನಿ, ಲವಂಗ 8 ತಗೊಂಡಿದ್ದೀನಿ, ಅನಾನಸ್ ಹೂ 1, ಏಲಕ್ಕಿ 3, ಚಕ್ಕೆ 2 ತಗೊಂಡಿದ್ದೀನಿ, ಇದು ಪೀಸ್ ಮಾಡಿದ್ದೀನಿ, ಪಲಾವ್ ಎಲೆ 2, ಜೀರಿಗೆ ಸ್ವಲ್ಪ 2 ಸ್ಪೂನ್ ಆಗೋಷ್ಟು, ಅರ್ಧ ನಿಂಬೆಹಣ್ಣು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನು, ಎಣ್ಣೆ 3 ಸ್ಪೂನ್ ಬೇಕು, ಮತ್ತೆ ಕೊತ್ತಂಬರಿ 1 ಇಡಿಯಷ್ಟು, ಸ್ವಲ್ಪ ಜಾಸ್ತಿ ಇರಲಿ, ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು, ಇದೊಂದು 3 ಸ್ಪೂನ್ ಇಟ್ಕೊಂಡಿದ್ದೀನಿ ನಾನು ಇವಾಗ, ಮತ್ತೆ ಪುದೀನ ಇದನ್ನು 1 ಇಡಿಯಷ್ಟು ತಗೋಬೇಕು, ಬಟಾಣಿ 200 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ, ಮತ್ತೆ ಮೆಣಸಿನ್ಕಾಯಿ 15 ಇಟ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ಈರುಳ್ಳಿ ಈ ತರ ಇದು ಒಂದು ತಗೊಂಡಿದ್ದೀನಿ, ಈ ತರ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ 3 ಕಪ್ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ, ಮತ್ತೆ ಇದು ಈರುಳ್ಳಿ 2 ಮಿಕ್ಸರ್ಗೆ ಹಾಕೋಬೇಕು, ಅದಕ್ಕೆ ಇದು 2 ಈರುಳ್ಳಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಮಿಕ್ಸರ್ ಜಾರಲ್ಲಿ ಈ ಈರುಳ್ಳಿ ಕಟ್ ಮಾಡ್ಕೊಂಡಿದೀವಲ್ಲ, ಇದು 2 ಈರುಳ್ಳಿ ಇದನ್ನ ಹಾಕೊಂತಿದ್ದೀನಿ, ಮತ್ತೆ ಪುದೀನ, ಕೊತ್ತಂಬರಿ, ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಮೆಣಸಿನಕಾಯಿ, ಇದೆಲ್ಲ ಮಿಕ್ಸರ್ಗೆ ಹಾಕೋಬೇಕು. ನೀರು ಹಾಕೋಬಾರ್ದು, ಹಾಗೆ ಮಾಡ್ಕೋಬೇಕು. ಮಾಡ್ತಿದ್ದೀನಿ ಇವಾಗ. ಇದು ನೋಡಿ, ಈ ತರ ರುಬ್ಕೋಬೇಕು. ಚಿಕ್ಕದಾಗಿ ಪೇಸ್ಟ್ ಆಗ್ಬಿಡಿ. ಈ ತರ ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ವಾ, ಸ್ವಲ್ಪ ಚೆನ್ನಾಗಿ ಆಗ್ಬಿಡ್ಲಿ. ಇದು ಕುಕ್ಕರ್ ಕಾಯ್ಸಕ್ಕೆ ಇಟ್ಟಿದ್ದೀನಿ, ಇದಕ್ಕೆ 4 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಕಾಯ್ಲಿ. ಎಣ್ಣೆ ಕಾದಿದೆ, ಇದಕ್ಕೆ ಈ ಮಸಾಲೆ ಎಲ್ಲ ಹಾಕ್ತಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಮತ್ತು ಅನಾನಸ್ ಹೂವು, ಮತ್ತೆ ಇದು ಜೀರಿಗೆನ. ಇದಕ್ಕೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಇದು ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ, 1-2 ನಿಮಿಷ. ಸ್ವಲ್ಪ ಈ ಬ್ರೌನ್ ಆಗುತ್ತಲ್ಲ, ಇಷ್ಟ ಆದರೆ ಸಾಕು. ಇವಾಗ ಪೇಸ್ಟ್ ಮಾಡ್ಕೊಂಡಿರೋದು, ಮಿಕ್ಸರ್ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ, ಇದನ್ನು ಹಾಕೋದು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡಿ. ಇದು ಆಯಿಲ್ ಸಪ್ರೇಟ್ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಬೇಯಲಿ. 5 ನಿಮಿಷ ಆಗ್ಬೋದು. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಸಿ ವಾಸನೆ ಹೋಗ್ಬೇಕು. ಇದು ಆಯಿಲ್ ಎಲ್ಲ ಸಪ್ರೇಟ್ ಆಗಿ ಬರುತ್ತೆ, ಅವಾಗ ಆಗಿದೆ ಅಂತ. 5 ನಿಮಿಷ ಆದ್ರೂ ಬೇಯಲಿ ಇದು. ನೋಡಿ, ಇದು ಆಯಿಲ್ ಬಿಟ್ಕೊಂಡಿದೆ, ಸಪ್ರೇಟ್ ಆಗಿದೆ. 5 ನಿಮಿಷ ಕುದಿಸಿದ್ದೀನಿ ಚೆನ್ನಾಗಿ. ಇವಾಗ ಇದಕ್ಕೆ ಬಟಾಣಿ ಹಾಕ್ತಾ ಇದ್ದೀನಿ. ಇದು ಹಸಿ ಬಟಾಣಿ. ನಿಮಗೆ ಹಸಿ ಬಟಾಣಿ ಸಿಕ್ಕಿಲ್ಲ ಅಂದ್ರೆ ನೆನೆಸಿಬೇಕಂದ್ರೆ ಇಟ್ಕೋಬಹುದು, ಅಂದ್ರೆ 1 ದಿನ ಮುಂಚೆ ನೆನೆಸಿ ಇಟ್ಕೋಬೇಕದು. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಇದೊಂದು 5 ನಿಮಿಷ ಬೇಯಲಿ. ಬಟಾಣಿನೂ ಸ್ವಲ್ಪ ಆಗುತ್ತೆ, ಮತ್ತೆ ಉಪ್ಪೆಲ್ಲ ಎಲ್ಲದಕ್ಕೂ ಇಟ್ಕೊಳುತ್ತೆ. ಇದು 5 ನಿಮಿಷ ಆದ್ಮೇಲೆ, 5 ನಿಮಿಷ ಆಗಿದೆ. ಇವಾಗ ನೀರು ಹಾಕ್ತೀನಿ. ನಾನು 3 ಕಪ್ ಅಕ್ಕಿ ತಗೊಂಡಿದ್ದೆ, ಅದಕ್ಕೆ 6 ಕಪ್ ನೀರು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ನೀರು ಕುದಿಲಿ. ನೀರು ಕುದಿಯಕ್ಕೆ ಬಂದ್ಮೇಲೆ ಆವಾಗ ಅಕ್ಕಿ ಹಾಕ್ಬೇಕು.
ನೀರು ಸ್ವಲ್ಪ ಕುದೀತಾ ಇದೆ. ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಅರ್ಧನೇ ಸಾಕು. ಇನ್ನೊಂದ್ಸರಿ ಕಲಸಿ ಬಿಡ್ತೀನಿ. ಇನ್ನೊಂದ್ ಸ್ವಲ್ಪ ಕುದಿಲಿ, ಆಮೇಲೆ ಅಕ್ಕಿ ಹಾಕ್ಬೇಕು. ಇದು ನೀರು ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ. ಇದು ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ಬಿಡ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರ್ಲಿ, ಒಂದ್ ಸ್ವಲ್ಪ ಅನ್ನನೂ ಹಾಕ್ಲಿ, ಅವಾಗ ಕಲರ್ ಚೆನ್ನಾಗಿ ಬರುತ್ತೆ ನಿಮಗೆ. ಒಂದು 5 ನಿಮಿಷವರೆಗೂ ಆದ್ರೂ ಕುದಿಸ್ರಿ, ಆಮೇಲೆ ಕುಕ್ಕರ್ ಮುಚ್ಚಬೇಕು. ನೋಡಿ ಇಷ್ಟು ಕುದಿದೆ, ಅನ್ನನೂ ಇಷ್ಟ ಆಗಿದೆ. ಇವಾಗ ಕುಕ್ಕರ್ ಮುಚ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಿ 2 ವಿಷಲ್ ಹೊಡಿಸಿದ್ರೆ ಸಾಕಾಗುತ್ತೆ, ರೈಸ್ ಆಗುತ್ತೆ ಅಷ್ಟೇ. ಇದು ಕೂಗ್ಲಿ 2 ವಿಷಲ್. ಪೀಸ್ ಪಲಾವ್ ಆಗಿದೆ. ಅದ್ರ ಜೊತೆ ನೆಂಚ್ಕೊಳಕಂತ ರಾಯ್ತಾ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ, ಉಪ್ಪು, ಈರುಳ್ಳಿ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಈರುಳ್ಳಿ, 1 ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, 1/4 ಲೀಟರ್ ಅಷ್ಟು ಮೊಸರು. ಇದನ್ನ ಮಜ್ಜಿಗೆ ತರ ಕಟ್ಕೊಳ್ಬೇಕು, ಅಂದ್ರೆ ನೀರು ಹಾಕಬಾರ್ದು, ಗಟ್ಟಿಗೆ ಇರಲಿ. ನೋಡಿ ಇಷ್ಟು ತೆಳುವಾದ್ರೆ ಸಾಕು. ಹೀಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ, ಟೊಮೆಟೊ, ಕೊತ್ತಂಬರಿ ಮತ್ತೆ ಉಪ್ಪು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಕಲ್ಸ್ಕೊಂಡಿದ್ದೀನಿ. ರಾಯ್ತಾ ರೆಡಿ ಇದೆ. ಇವಾಗ ಇದಾಗಿದೆ ರೈಸ್. ತೆಗಿತಾ ಇದ್ದೀನಿ, ಓಪನ್ ಮಾಡ್ತಿದ್ದೀನಿ ಇವಾಗ. ನೋಡಿ ಕಲಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಉದ್ರಾಗಿದೆ, ಎಲ್ಲ ಗ್ರೀನ್ ಕಲರ್ ಎಲ್ಲದಕ್ಕೂ ಮಿಕ್ಸ್ ಆಗಿದೆ ಚೆನ್ನಾಗಿ. ಪೀಸ್ ಪಲಾವ್ ರೆಡಿ ಆಗಿದೆ. ನೆಂಚ್ಕೊಳಕಂತ ರಾಯ್ತಾನು ರೆಡಿ ಇದೆ. ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.